ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು ಅಂತೇಳಿ ಪ್ರಶ್ನೆ ಅದ. ಏನು ಕರ್ನಾಟಕದಲ್ಲಿರುವಂತಹ ಅತ್ಯಂತ ದೊಡ್ಡ ದೇವಾಲಯ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನ. ಆಯ್ಕೆಗಳಲ್ಲಿ ನೋಡೋದಾದರೆ ನಾವು ತಾಳಗುಂದದ ಪ್ರಣವೇಶ್ವರ, ನಂಜನಗೂಡಿನ ನಂಜೇಶ್ವರ, ತಂಜಾವೂರಿನ ಬೃಹದೇಶ್ವರ ಮತ್ತು ಕಾಂಬೋಡಿಯಾದ ಅಂಕುರವಾಟ್ ದೇವಾಲಯ. ಈ ಎಲ್ಲ ಒಂದು ಆಯ್ಕೆಗಳು ಕೂಡ ಈಗಾಗಲೇ ಒಂದೊಂದು ಸಾರಿ ಪ್ರಶ್ನೆಗಳನ್ನು ಕೇಳಿರುವುದರಿಂದ ಎಲ್ಲವೂ ಕೂಡ ಅಷ್ಟೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ನೀವು ಬೇಕಾದ್ರೆ ನೋಟನ್ನು ಕೂಡ ಮಾಡಿಕೊಳ್ಳಿ. ಹೀಗೆ ಈ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದಪ್ಪ ಅಂತಂದರೆ ಸರಿಯಾದಂತಹ ಉತ್ತರ ನಂಜನಗೂಡಿನ ನಂಜೇಶ್ವರ. ಯಾವುದು ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು ಅಂತ ಏನಾದರೂ ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳಿದಾಗ ನಾವು ನಂಜನಗೂಡಿನ ನಂಜೇಶ್ವರ ಅಂತೇಳಿ ಟಿಕ್ ಮಾಡಬೇಕಾಗ್ತದೆ. ಇಲ್ಲಿ ಅದೇ ರೀತಿ ತಂಜಾವೂರಿನ ಬೃಹದೇಶ್ವರ, ಕಾಂಬೋಡಿಯಾದ ಅಂಕುರವಾಟ್ ಮತ್ತು ತಾಳಗುಂದದ ಪ್ರಣವೇಶ್ವರ ಕೊಟ್ಟಿದ್ದಾನೆ. ಇಲ್ಲಿ ನಾವು ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯ ಯಾವುದು ಅಂತೇಳಿ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಏನು ತಾಳಗುಂದದ ಪ್ರಣವೇಶ್ವರ. ಯಾವುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯ ಅಂತೇಳಿ ಕರಿತೀವಿ. ಈ ದೇವಾಲಯದ ಮುಂಭಾಗದಲ್ಲಿ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನವಾದಂತಹ ಇಲ್ಲಿ ತಾಳಗುಂದ ಶಾಸನ ಕೂಡ ಈ ದೇವಾಲಯದ ಮುಂಭಾಗದಲ್ಲಿ ಕಂಡುಬರ್ತದೆ. ಏನು ಕರ್ನಾಟಕದ ಪ್ರಾಚೀನ ದೇವಾಲಯ ಅಂತೇಳಿ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ನಾವು ಪ್ರಾಚೀನ ಅಂದಾಗ ತಾಳಗುಂದದ ಪ್ರಣವೇಶ್ವರ, ಅತ್ಯಂತ ದೊಡ್ಡ ದೇವಾಲಯ ಅಂದಾಗ ನಂಜನಗೂಡಿನ ನಂಜೇಶ್ವರ ದೇವಾಲಯ ಅಂತೇಳಿ ಟಿಕ್ ಮಾಡಬೇಕಾಗ್ತದೆ. ಅದೇ ರೀತಿ ಇಲ್ಲಿ ತಂಜಾವೂರಿನ ಬೃಹದೇಶ್ವರ ಅಂತೇಳಿ ಕೊಟ್ಟಿದ್ದಾನೆ. ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಯಾವುದು ಅಂತೇಳಿ ಏನಾದರೂ ಪ್ರಶ್ನೆಯನ್ನು ಕೇಳಿದಾಗ ನಾವು ತಂಜಾವೂರಿನ ಬೃಹದೀಶ್ವರ ದೇವಾಲಯ ಅಂತೇಳಿ ಟಿಕ್ ಮಾಡಬೇಕಾಗ್ತದೆ. ಯಾವುದು ಭಾರತದ ಅತ್ಯಂತ ದೊಡ್ಡ ದೇವಾಲಯ ಯಾವುದು ಅಂತೇಳಿ ಏನಾದರೂ ಕೇಳಿದರೆ ಯಾವುದು ತಂಜಾವೂರಿನ ಬೃಹದೇಶ್ವರ. ಇದನ್ನು ಕಟ್ಟಿದಂಥವನು ಚೋಳರ ಪ್ರಸಿದ್ಧ ದೊರೆಯಾದಂತಹ 1ನೇ ರಾಜರಾಜ ಚೋಳ ಈ ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣವನ್ನು ಮಾಡಿರ್ತಾನೆ. ಹಾಗಾಗಿ ಇಲ್ಲಿ ಭಾರತದಲ್ಲಿ ಅತಿ ದೊಡ್ಡ ದೇವಾಲಯ ತಂಜಾವೂರಿನ ಬೃಹದೀಶ್ವರ, ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯ ಏನು ನಂಜನಗೂಡಿನ ನಂಜೇಶ್ವರ. ಅದೇ ರೀತಿ ಕರ್ನಾಟಕದ ಪ್ರಾಚೀನ ದೇವಾಲಯ ತಾಳಗುಂದದ ಪ್ರಣವೇಶ್ವರ ದೇವಾಲಯ. ಇಲ್ಲಿ ಕಾಂಬೋಡಿಯಾದ ಅಂಕುರವಾಟ್ ದೇವಾಲಯ ಅಂತೇಳಿ ಕೊಟ್ಟಿದ್ದಾನೆ. ಇದು ಏನಪ್ಪ ಅಂತಂದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಯಾವುದು ಅಂತೇಳಿ ಏನಾದರೂ ಕೇಳಿದ್ರೆ ಕಾಂಬೋಡಿಯಾದ ಅಂಕುರವಾಟ್ ದೇವಾಲಯ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ದೇವಾಲಯ. ಅದೇ ರೀತಿಯಲ್ಲಿ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೀಮಂತವಾದಂತಹ ದೇವಾಲಯ ಯಾವುದಪ್ಪ ಅಂತಂದ್ರೆ ಅನಂತ ಪದ್ಮನಾಭ ದೇವಾಲಯ. ಯಾವುದು ಅತ್ಯಂತ ಶ್ರೀಮಂತ ದೇವಾಲಯ ಯಾವುದಂತ ಏನಾದರೂ ಕೇಳಿದ್ರೆ ಅನಂತ ಪದ್ಮನಾಭ ದೇವಾಲಯ. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತೇಳಿ ನೀವು ನೋಡೋಣ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಹಿಸ್ಟರಿ ಆಫ್ ಪರ್ಸಿಯನ್ ವಾರ್. ಏನು ದ ಹಿಸ್ಟರಿ ಆಫ್ ಪರ್ಸಿಯನ್ ವಾರ್ ಈ ಕೃತಿಯನ್ನು ಬರೆದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಆಯ್ಕೆಗಳನ್ನು ನೋಡೋದಾದರೆ ಹೆರೋಡೋಟಸ್, ಕಾರ್ಲ್ ಮಾರ್ಕ್ಸ್. ನೋಡಿರಿ, ಏನಾದರೂ ಟೈಪಿಂಗಲ್ಲಿ ಮಿಸ್ಟೇಕ್ ಇದ್ದರೆ ನೀವು ಒಂದು ಸ್ವಲ್ಪ ನನ್ನ ಏನು ಮಾತುಗಳಿಂದ ಅಂದರೆ ನಾನು ಹೇಳ್ತಾ ಇರ್ತೀನಿ ಅಲ್ಲಿ ಕರೆಕ್ಟಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ಟೈಪಿಂಗ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಆಗಿರ್ಬೋದು. ಒಂದನೇದು ಆಪ್ಷನ್ ಎ ಹೆರೋಡೋಟಸ್, ಆಪ್ಷನ್ ಬಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ಆರ್ನಾಲ್ಡ್ ಟೈನ್ಬಿ, ಆಪ್ಷನ್ ಡಿ ಅರಿಸ್ಟಾಟಲ್. ಇಲ್ಲಿ ನಾವು ದ ಹಿಸ್ಟರಿ ಆಫ್ ಪರ್ಸಿಯನ್ ವಾರ್ ಅಂದರೆ ಇವರೆಲ್ಲರೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿಗಳೇ. ಇಲ್ಲಿ ದ ಹಿಸ್ಟರಿ ಆಫ್ ಪರ್ಸಿಯನ್ ವಾರ್ ಎಂಬ ಗ್ರಂಥವನ್ನು ಬರೆದವನು ಯಾರಪ್ಪ ಅಂತಂದರೆ ಹೆರೋಡೋಟಸ್. ಯಾರು? ಹೆರೋಡೋಟಸ್. ಹೆರೋಡೋಟಸ್ ಈತ ಗ್ರೀಕ್ ದೇಶದ ಇತಿಹಾಸಕಾರ. ಈತ ಗ್ರೀಕ್ ದೇಶದ ಪೆರಿಕ್ಲೇಸ್ನ ಆಸ್ಥಾನದಲ್ಲಿರುವಂತಹ ಒಬ್ಬ ಇತಿಹಾಸಕಾರ. ಯಾರ ಆಸ್ಥಾನದಲ್ಲಿದ್ದ ಅಂತ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ಗ್ರೀಕ್ ದೇಶದ ಪೆರಿಕ್ಲೇಸ್ನ ಆಸ್ಥಾನದಲ್ಲಿದ್ದ. ಈ ಪೆರಿಕ್ಲೇಸ್ನ ಕಾಲವನ್ನು ನಾವು ಗ್ರೀಕ್ ದೇಶದ ಸುವರ್ಣಯುಗ ಅಂತೇಳಿ ಕರಿತೀವಿ. ಏನು ಗೋಲ್ಡನ್ ಎರಾ, ಗ್ರೀಕ್ನ ಸುವರ್ಣಯುಗ ಅಂತೇಳಿ ಪೆರಿಕ್ಲೇಸ್ನ ಕಾಲವನ್ನು ಕರಿತೀವಿ. ಈ ಪೆರಿಕ್ಲೇಸ್ನ ಆಸ್ಥಾನದಲ್ಲಿರುವಂತಹ ಹೆರೋಡೋಟಸ್ ದ ಹಿಸ್ಟರಿ ಆಫ್ ಪರ್ಸಿಯನ್ ವಾರ್ ಎಂಬ ಕೃತಿಯನ್ನು ರಚನೆಯನ್ನು ಮಾಡಿರ್ತಾನೆ. ಅದೇ ರೀತಿ ಈತ ಇತಿಹಾಸ ಅಂದರೆ ಹಿಸ್ಟರಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆಯನ್ನು ಮಾಡಿದ್ದರಿಂದ ಈ ಹೆರೋಡೋಟಸ್ನನ್ನು ನಾವು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಏನು ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ನಾವು ಹೆರೋಡೋಟಸ್ ಅಂತೇಳಿ ಹಾಕಬೇಕಾಗ್ತದೆ. ಇತಿಹಾಸ ಎಂದರೆ ಅನ್ವೇಷಣೆ, ವಿಚಾರಣೆ ಎಂಬ ಅರ್ಥವನ್ನು ಕೊಡ್ತದೆ. ಅದೇ ರೀತಿ ಈತ ಇತಿಹಾಸದ ಬಗ್ಗೆ ಒಂದು ಪ್ರಮುಖವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದು ಏನಪ್ಪ ಅಂದರೆ ಇತಿಹಾಸ ಎಂದರೆ ನೀವು ಕೂಡ ನೋಟ್ ಕೂಡ ಮಾಡ್ಕೊಳ್ಬೋದು. ಇತಿಹಾಸವೆಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮಹತ್ವಪೂರ್ಣವಾದ ಘಟನೆ ಇತಿಹಾಸ. ಏನು ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮಹತ್ವಪೂರ್ಣವಾದ ಘಟನೆ ಇತಿಹಾಸ ಅಂತೇಳಿ ಒಂದು ವ್ಯಾಖ್ಯಾನವನ್ನು ನೀಡಿದವರು, ಇತಿಹಾಸದ ವ್ಯಾಖ್ಯಾನವನ್ನು ನೀಡಿದವರು ಹೆರೋಡೋಟಸ್. ಅದೇ ರೀತಿ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಅಂತೇಳಿ ಕೊಟ್ಟಿದ್ದಾನೆ. ಕಾರ್ಲ್ ಮಾರ್ಕ್ಸ್ ಈತ ಜರ್ಮನ್ ದೇಶದ ಒಬ್ಬ ತತ್ವಜ್ಞಾನಿ. ಇವನು ದಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ 2 ರೀತಿಯ ಕೃತಿಯನ್ನು ರಚಿಸಿದ್ದಾನೆ. ಯಾರು? ಕಾರ್ಲ್ ಮಾರ್ಕ್ಸ್. ದಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ
ಎಂಬ ಎರಡು ಗ್ರಂಥವನ್ನು ರಚನೆಯನ್ನು ಮಾಡಿದನು. ಈತನೂ ಕೂಡ ಒಂದು ಹೇಳಿಕೆಯನ್ನು ನೀಡಿದನು. ಅದು ಈತ ನೀಡಿರುವಂಥ ಹೇಳಿಕೆ ಯಾವುದು ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಮೂರನೇ ಆಪ್ಷನ್ 3ಯಲ್ಲಿ ಕೊಟ್ಟಿದ್ದಾನೆ ಆರ್ನಾಲ್ಡ್ ಟೈನ್ಬಿ. ಯಾರು? ಆರ್ನಾಲ್ಡ್ ಟೈನ್ಬಿ. ಈತ ಬ್ರಿಟನ್ನಿನ ವ್ಯಕ್ತಿ. ಈತ ಬರೆದಿರುವಂತಹ ಒಂದು ಕೃತಿ ಯಾವುದಪ್ಪ ಅಂತಂದ್ರೆ ಎ ಸ್ಟಡಿ ಆಫ್ ಹಿಸ್ಟರಿ. ಏನು? ಎ ಸ್ಟಡಿ ಆಫ್ ಹಿಸ್ಟರಿ ಎಂಬ ಗ್ರಂಥವನ್ನು ಬರೆದವನು ಆರ್ನಾಲ್ಡ್ ಟೈನ್ಬಿ. ಅದೇ ರೀತಿ ಅರಿಸ್ಟಾಟಲ್ ದ ಪೊಲಿಟಿಕ್ಸ್ ಎಂಬ ಗ್ರಂಥವನ್ನು ರಚನೆಯನ್ನು ಮಾಡಿರ್ತಾನೆ. ಏನು? ದ ಪೊಲಿಟಿಕ್ಸ್ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂತ ಏನಾದರೂ ಕೇಳಿದರೆ ನಾವು ಅರಿಸ್ಟಾಟಲ್. ಈ ಅರಿಸ್ಟಾಟಲ್ರವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಅದೇ ರೀತಿ ಪ್ರಾಣಿಶಾಸ್ತ್ರದ ಪಿತಾಮಹ, ರಾಜ್ಯಶಾಸ್ತ್ರದ ಪಿತಾಮಹ ಮತ್ತು ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಈ ಅರಿಸ್ಟಾಟಲ್ರವರನ್ನು ಕರಿತೀವಿ. ಈಗ ಈ ಅರಿಸ್ಟಾಟಲ್ ಅವರು ಒಂದು ಇತಿಹಾಸದ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂತಂದ್ರೆ ಬದಲಾಗದ ಗತಕಾಲವೇ ಇತಿಹಾಸ ಎಂದು ಹೇಳಿದವರು ಯಾರಪ್ಪ ಅಂತ ಹೇಳಿದ್ರೆ ಅರಿಸ್ಟಾಟಲ್. ಏನು? ಬದಲಾಗದ ಗತಕಾಲವೇ ಇತಿಹಾಸ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಆರ್ನಾಲ್ಡ್ ಟೈನ್ಬಿರವರು ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಅಂತೇಳಿ ಇವರು ಆರ್ನಾಲ್ಡ್ ಟೈನ್ಬಿ ಅವರು ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಏನು? ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ. ಇವರು ಸರಿಸುಮಾರು 126 ನಾಗರಿಕತೆಗಳನ್ನು ಅಧ್ಯಯನ ಮಾಡಿ ಇವರು ಈ ರೀತಿ ಒಂದು ಎ ಸ್ಟಡಿ ಆಫ್ ಹಿಸ್ಟರಿ ಎಂಬ ಗ್ರಂಥವನ್ನು ರಚನೆಯನ್ನು ಮಾಡಿದವರು ಆರ್ನಾಲ್ಡ್ ಟೈನ್ಬಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದು ವಿಜ್ಞಾನಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆ. ಟೊಮೆಟೊನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಏನು? ಟೊಮೆಟೊನಲ್ಲಿ ಕಂಡುಬರುವಂತಹ ಆಮ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಯಲ್ಲಿ ಕೊಟ್ಟಿದ್ದಾನೆ ಆಕ್ಸಾಲಿಕ್ ಆಮ್ಲ. ಯಾವುದು? ಆಕ್ಸಾಲಿಕ್ ಆಮ್ಲ ಟೊಮೆಟೊನಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಆಮ್ಲ. ಈ ಆಯ್ಕೆಗಳಲ್ಲಿ ಕೊಟ್ಟಿರುವಂತಹ ಎಲ್ಲ ಆಮ್ಲಗಳು ಕೂಡ ಒಂದೊಂದು ಪ್ರಾರಿ ಪ್ರಶ್ನೆ ಆಗಿರೋದ್ರಿಂದ ಇವುಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಸಿಟ್ರಿಕ್ ಆಮ್ಲ ಅನ್ನುವಂಥದ್ದು ಯಾವುದರಲ್ಲಿ ಇರ್ತೈತಪ್ಪ ಅಂತ ಹೇಳಿದ್ರೆ ಏನು? ಕಿತ್ತಳೆ ಹಣ್ಣು ಮತ್ತು ನಿಂಬೆ ಹಣ್ಣು. ಏನು? ನಿಂಬೆ ಹಣ್ಣು ಮತ್ತು ಕಿತ್ತಳೆ ಹಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು ಅಂತ ಏನಾದರೂ ಕೇಳಿದರೆ ನಾವು ಸಿಟ್ರಿಕ್ ಆಮ್ಲ ಅಂತೇಳಿ ಹಾಕಬೇಕಾಗ್ತದೆ. ಅದೇ ರೀತಿ ಆಕ್ಸಾಲಿಕ್ ಆಮ್ಲ ಅನ್ನುವಂಥದ್ದು ಟೊಮೆಟೊನಲ್ಲಿ ಕಂಡುಬರುವಂತಹ ಪ್ರಮುಖ ಆಮ್ಲ. ಇಲ್ಲಿ ಟಾರ್ಟಾರಿಕ್ ಆಮ್ಲ ಅಂತೇಳಿ ಕೊಟ್ಟಿದ್ದಾನೆ. ಯಾವುದು? ಟಾರ್ಟಾರಿಕ್ ಆಮ್ಲ. ಆಪ್ಷನ್ ಸಿ ಯಲ್ಲಿ ಟಾರ್ಟಾರಿಕ್ ಆಮ್ಲ ಅನ್ನುವಂಥದ್ದು ಹುಣಸೆಕಾಯಿ ಮತ್ತು ಮಾವಿನ ಹಣ್ಣು, ಹುಣಸೆ ಹಣ್ಣುಗಳಲ್ಲಿ ಕಂಡುಬರುವಂತಹ ಆಮ್ಲ ಯಾವುದು ಅಂತ ಏನಾದರೂ ಕೇಳಿದರೆ ಯಾವುದು? ಟಾರ್ಟಾರಿಕ್ ಆಮ್ಲ. ಮಾವಿನ ಹಣ್ಣು ಮತ್ತು ಹುಣಸೆ ಹಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಟಾರ್ಟಾರಿಕ್ ಆಮ್ಲ. ಅದೇ ರೀತಿ ಇಲ್ಲಿ ಆಪ್ಷನ್ ಡಿ ಯಲ್ಲಿರುವಂತಹ ಮಾಲಿಕ್ ಆಮ್ಲ ಅನ್ನುವಂಥದ್ದು ಸೇಬು ಹಣ್ಣಿನಲ್ಲಿ ಕಂಡುಬರುವಂತಹ ಪ್ರಮುಖ ಆಮ್ಲ ಯಾವುದಂತ ಏನಾದರೂ ಕೇಳಿದರೆ ನಾವು ಮಾಲಿಕ್ ಆಮ್ಲ ಅಂತೇಳಿ ಹಾಕಬೇಕಾಗ್ತದೆ. ಯಾವುದು? ಸೇಬು ಹಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ ಮಾಲಿಕ್. ಹ್ಯೂಮಿಕ್ ಆಮ್ಲ ಅನ್ನುವಂಥದ್ದು ಮಣ್ಣಿನಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಆಮ್ಲ. ಎಲ್ಲಿ? ಮಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಹ್ಯೂಮಿಕ್ ಆಮ್ಲ. ಅದೇ ರೀತಿ ಆಸ್ಕಾರ್ಬಿಕ್ ಆಮ್ಲ ಅನ್ನುವಂಥದ್ದು ನೆಲ್ಲಿಕಾಯಿನಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಆಮ್ಲ. ಯಾವುದು? ನೆಲ್ಲಿಕಾಯಿ. ಅದೇ ರೀತಿ ಫಾರ್ಮಿಕ್ ಆಮ್ಲ ಅನ್ನುವಂಥದ್ದು ಇರುವೆ ಕಡಿತ, ಅದೇ ರೀತಿ ಜೇನುನೊಣ ಕಡಿತದಲ್ಲಿ ಇರುವಂತಹ ಒಂದು ಬಿಡುಗಡೆ ಆಗುವಂತಹ ಆಮ್ಲ ಯಾವುದಪ್ಪ ಅಂತ ಹೇಳಿದ್ರೆ ಫಾರ್ಮಿಕ್ ಆಮ್ಲ, ಅಥವಾ ಇದನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ಅದು ಯಾವುದನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ. ಫಾರ್ಮಿಕ್ ಆಮ್ಲವನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ನೆಕ್ಸ್ಟ್ ಅದು ಯಾವುದು? ಫಾರ್ಮಿಕ್ ಆಮ್ಲ ಅನ್ನುವಂಥದ್ದು ಇರುವೆ ಕಡಿತ ಮತ್ತು ಜೇನುನೊಣ ಕಡಿತದಿಂದ ಇಲ್ಲಿ ಬರುವಂತಹ ಆಮ್ಲ. ಅದೇ ರೀತಿ ಲ್ಯಾಕ್ಟಿಕ್ ಆಮ್ಲ, ಇದು ಕೂಡ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದಾನ. ಇದು ಮೊಸರುಗಳಲ್ಲಿ ಕಂಡುಬರುವಂತಹ ಆಮ್ಲ ಯಾವುದಂತ ಏನಾದರೂ ಕೇಳಿದರೆ ನಾವು ಲ್ಯಾಕ್ಟಿಕ್ ಆಮ್ಲ ಅಂತೇಳಿ ಟಿಕ್ ಮಾಡಬೇಕಾಗ್ತದೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವವು ಎಷ್ಟು ವರ್ಷಗಳ ಹಿಂದೆ ಉಗಮವಾಯಿತು? ಏನು? ವಿಶ್ವವು ಎಷ್ಟು ವರ್ಷ ಹಿಂದೆ ಉಗಮವಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಆಯ್ಕೆಗಳಲ್ಲಿ 13.5 ಬಿಲಿಯನ್ ವರ್ಷದ ಹಿಂದೆ, 4.6 ಬಿಲಿಯನ್ ವರ್ಷದ ಹಿಂದೆ, 70 ಕೋಟಿ ವರ್ಷದ ಹಿಂದೆ, 50 ಕೋಟಿ ವರ್ಷದ ಹಿಂದೆ, 30 ಲಕ್ಷ ವರ್ಷಗಳ ಹಿಂದೆ ಮತ್ತು 40,000 ವರ್ಷದ ಹಿಂದೆ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ 13.5 ಬಿಲಿಯನ್ ವರ್ಷದ ಹಿಂದೆ ಪ್ರಪಂಚ ಅಥವಾ ವಿಶ್ವ ಅನ್ನುವಂಥದ್ದು ಉಗಮ ಆಗ್ತದೆ. ಅದೇ ರೀತಿ ಇದರಲ್ಲಿ ಈ ಭೂಮಿ ಎನ್ನುವಂತಹ ಒಂದು ಗ್ರಹ ಉಗಮವಾದದ್ದು ಸರಿಸುಮಾರು 4.6 ಬಿಲಿಯನ್ ವರ್ಷದ ಹಿಂದೆ ಉಗಮವಾದದ್ದು. ಏನಪ್ಪ ಅಂತಂದರೆ ಭೂಮಿ. ವಿಶ್ವ ಅಂದಾಗ 13.5 ಬಿಲಿಯನ್ ವರ್ಷ, ಅದೇ ರೀತಿ ಭೂಮಿ ಅಂತ ಕೇಳಿದಾಗ 4.6 ಬಿಲಿಯನ್ ವರ್ಷದ ಹಿಂದೆ, ಅಥವಾ 460 ಬಿಲಿಯನ್ ವರ್ಷಗಳ ಹಿಂದೆ ಅಂತೇಳಿ, ದಶಲಕ್ಷ ವರ್ಷದ ಹಿಂದೆ ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿ 70 ಕೋಟಿ ವರ್ಷಗಳ ಹಿಂದೆ ಪ್ರೋಟೋಜೋವಾ, ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವಿ ಪ್ರೋಟೋಜೋವಾ ಅನ್ನುವಂಥದ್ದು ಹುಟ್ಟಿದ್ದು ಸರಿಸುಮಾರು 70 ಕೋಟಿ ವರ್ಷದ ಹಿಂದೆ. ಏನು? ಪ್ರೋಟೋಜೋವಾ.
ಅದೇ ರೀತಿ 50 ಕೋಟಿ ವರ್ಷದ ಹಿಂದೆ ಭೂಮಿಯ ಮೇಲೆ ಮೊಟ್ಟ ಮೊದಲ ಏಕಕೋಶೀಯ ಜೀವಿಯಾದಂತಹ ಯಾವುದು ಅಮೀಬಾ ಅನ್ನುವಂಥದ್ದು ಜನ್ಮವನ್ನು ತಾಳ್ತದೆ. ಅಮೀಬಾ ಅನ್ನುವಂಥದ್ದು ಜನ್ಮ ತಾಳಿದ್ದು ಸರಿಸುಮಾರು 50 ಕೋಟಿ ವರ್ಷದ ಹಿಂದೆ. ಯಾವುದು ಏಕಕೋಶೀಯ ಜೀವಿಯಾದಂತಹ ಅಮೀಬಾ 50 ಕೋಟಿ ವರ್ಷದ ಹಿಂದೆ ಉಗಮವಾಗ್ತೈತಿ. ಅದೇ ರೀತಿ 30 ಲಕ್ಷ ವರ್ಷದ ಹಿಂದೆ ಭೂಮಿಯ ಮೇಲೆ ಮಾನವ ಪೂರ್ವಜ ಪ್ರಾಣಿಗಳಾದಂತಹ ಗೇರಿಲ್ಲಾ, ಚಿಂಪಾಂಜಿ ಮತ್ತು ಬೋನಬೋಗಳು 30 ಲಕ್ಷ ವರ್ಷದ ಹಿಂದೆ ಉಗಮವಾಗ್ತವ. ಯಾವುವು? ಗೋರಿಲ್ಲಾ, ಚಿಂಪಾಂಜಿ ಮತ್ತು ಬೋನಬೋಗಳು. ತದನಂತರ ಉಗಮವಾದದ್ದೇ ಆಧುನಿಕ ಮಾನವ. ಇಲ್ಲಿ ಸರಿಸುಮಾರು 40,000 ವರ್ಷದ ಹಿಂದೆ ಉಗಮವಾದದ್ದು ಆಧುನಿಕ ಮಾನವ. ಯಾವಾಗ ಉಗಮ ಆಗಿದೆ ಅಂತೇಳಿ ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ನಾವು 40,000 ವರ್ಷದ ಹಿಂದೆ ಆಧುನಿಕ ಮಾನವ ಅನ್ನುವಂಥವನು ಉಗಮ ಕಾಣ್ತೀವಿ. ಏನು? ಆಧುನಿಕ ಮಾನವ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗ್ರೀಕರು ಭಾರತವನ್ನು ಏನೆಂದು ಉಲ್ಲೇಖಿಸಿದ್ದಾರೆ? ಯಾರು? ಗ್ರೀಕರು. ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ದಾಳಿಯನ್ನು ಮಾಡಿದಂಥವರು ಯಾರಪ್ಪ ಅಂತ ಹೇಳಿದ್ರೆ ಪರ್ಷಿಯನ್ನರು. ಪರ್ಷಿಯನ್ನರ ನಂತರ ಅವರನ್ನು ಸೋಲಿಸಿ ಗ್ರೀಕರು ದಾಳಿಯನ್ನು ಮಾಡ್ತಾರೆ. ಹೀಗಾಗಿ ಪರ್ಷಿಯನ್ನರು ಮತ್ತು ಗ್ರೀಕರು ಭಾರತಕ್ಕೆ ಒಂದೊಂದು ಹೆಸರನ್ನು ನೀಡಿ ತಮ್ಮ ದೇಶಕ್ಕೆ ತೆರಳ್ತಾರೆ. ಇಲ್ಲಿ ಆಯ್ಕೆಯಲ್ಲಿ ನೋಡೋಣ. ಭಾರತ, ಇಂಡಿಯಾ, ಹಿಂದೂಸ್ತಾನ್ ಮತ್ತು ಜಂಬೂ ದ್ವೀಪ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂತಹ ಉತ್ತರ ಗ್ರೀಕರು ಭಾರತವನ್ನು ಇಂಡಿಯಾ ಎಂದು ಕರೆಯುತ್ತಾರೆ. ಏನು? ಇಂಡಿಯಾ. ಗ್ರೀಕರು ಸಿಂಧೂ ನದಿ ಪ್ರದೇಶದಲ್ಲಿದ್ದು ಸಿಂಧೂ ನದಿಯನ್ನು ಇಂಡಸ್ ನದಿ ಎಂದು ಕರೆದು ಭಾರತವನ್ನು ಇಂಡಿಯಾ ಎಂದು ಕರೆದವರು ಯಾರು? ಗ್ರೀಕರು. ಸಿಂಧೂ ನದಿಯನ್ನು ಇಂಡಸ್ ನದಿ ಎಂದು, ಭಾರತವನ್ನು ಇಂಡಿಯಾ ಎಂದು, ಅಂದರೆ ಸಿಂಧೂ ನದಿಯ ಪ್ರದೇಶದವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು. ಅದೇ ರೀತಿ ಇಲ್ಲಿ ಹಿಂದೂಸ್ತಾನ್ ಅಂತೇಳಿ ಕೊಟ್ಟಿದ್ದಾನೆ. ಭಾರತವನ್ನು ಹಿಂದೂಸ್ತಾನ್ ಎಂದು ಕರೆದವರು ಯಾರಪ್ಪ ಅಂತ ಏನಾದರೂ ಕೇಳಿದ್ರೆ ಪರ್ಷಿಯನ್ನರು. ಯಾರು? ಪರ್ಷಿಯನ್ನರು ಭಾರತವನ್ನು ಏನು ಹಿಂದೂಸ್ತಾನ್ ಎಂದು ಕರೆದವರು ಯಾರು ಅಂತ ಕೇಳಿದರೆ ನಾವು ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು, ಈ ಸಿಂಧೂ ನದಿಯ ಹಿನ್ನಾಡಿನ ಪ್ರದೇಶವನ್ನು ಹಿಂದೂಸ್ತಾನ್ ಎಂದು ಉಲ್ಲೇಖಿಸಿದವರು ಯಾರು ಅಂತ ಏನಾದರೂ ಕೇಳಿದರೆ ನಾವು ಯಾರು? ಪರ್ಷಿಯನ್ನರು ಅಂತೇಳಿ ಟಿಕ್ ಮಾಡಬೇಕಾಗ್ತದೆ. ಈಗ ನೆಕ್ಸ್ಟ್ ಇಂಡಿಯಾ ಆಯಿತು, ಹಿಂದೂಸ್ತಾನ್ ಆಯಿತು. ಅದೇ ರೀತಿ ಭಾರತ ಹೆಸರಿನ ಉಲ್ಲೇಖ ಅನ್ನುವಂಥದ್ದು ಏಕೆ ಈ ಭಾರತ ಎಂಬ ಹೆಸರು ಬಂತು ಅನ್ನೋದನ್ನು ನೋಡೋದಾದರೆ ನಾವು ಮಹಾಭಾರತದಲ್ಲಿ ನಾವು ನೋಡೋದಾದರೆ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾದ ಭರತನಿಂದ ಈ ಭಾರತ ಎಂಬ ಹೆಸರು ಕಂಡು ಬರ್ತದ ಅನ್ನೋದನ್ನು ನಾವು ತಿಳಿತೀವಿ. ಯಾರು? ದುಷ್ಯಂತ ಮತ್ತು ಶಕುಂತಲೆಯರ ಮಗನಾದ ಭರತನಿಂದ ಭಾರತ ಎಂಬ ಹೆಸರು ಕಂಡು ಬರ್ತದೆ. ಅದೇ ರೀತಿ ಇಲ್ಲಿ ಜಂಬೂ ದ್ವೀಪ ಅಂತೇಳಿ ಕೊಟ್ಟಿದ್ದಾನೆ. ಜಂಬೂ ದ್ವೀಪ ಅಂತೇಳಿ ನಾವು ನೋಡಿದಾಗ ಜಂಬೂ ದ್ವೀಪ ಎಂದ ಹೆಸರು ಬರಲು ಕಾರಣ ಏನಪ್ಪ ಅಂತಂದ್ರೆ ಅಶೋಕನ ಸಸ್ಸಾರಾಮ್ ಶಾಸನಗಳಲ್ಲಿ ಭಾರತವನ್ನು ಜಂಬೂ ದ್ವೀಪ ಅಂತೇಳಿ ಉಲ್ಲೇಖವನ್ನು ಮಾಡಿದಾನೆ. ಅದೇ ರೀತಿ ನಮ್ಮ ಈ ಭಾರತವನ್ನು ಹಿಂದೂಕುಷ್ ಪರ್ವತದ ಮೇಲೆ ನಿಂತು ನೋಡಿದಾಗ ಇದು ಜಂಬೂ ದ್ವೀಪ, ಜಂಬೂ ನೆರಳೆ ಹಣ್ಣಿನ ಆಕಾರದಲ್ಲಿ ಕಂಡು ಬರುವುದರಿಂದ ಆ ಕಾರಣದಿಂದ ಕೂಡ ನಾವು ಭಾರತವನ್ನು ಜಂಬೂ ದ್ವೀಪ ಅಂತೇಳಿ ಕರಿತೀವಿ. ಈ ರೀತಿ ನಾವು ಇನ್ನೂ ಹಲವಾರು ರೀತಿಯಾದಂತಹ ಪ್ರಮುಖವಾದ ಮಾಹಿತಿಯೊಂದಿಗೆ ನಿಮಗೆ ಒಂದು ಪ್ರಶ್ನೆಯ ಸಂಪೂರ್ಣ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರಾದರೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಾವು ಕೂಡ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಇದರ ಒಂದು ಸಮಗ್ರವಾದಂತಹ PDF ಏನಾದರೂ ಬೇಕಿತ್ತಂದರೆ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಮ್ಮ ಟೆಲಿಗ್ರಾಮ್ KS ಕರಿಯರ್ ಅಕಾಡೆಮಿ ಅನ್ನುವಂಥ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ಕೂಡ ತಾವು ಜಾಯ್ನ್ ಆಗಿ ಅಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ವಿವಿಧ ರೀತಿಯ ನೋಟ್ಸ್ಗಳನ್ನು ತಾವು ಪಡೆದುಕೊಳ್ಬೋದು. ಇನ್ನು ಮುಂದಿನ ತರಗತಿಯಲ್ಲಿ ಇದೇ ರೀತಿ ಒಂದು ಮಹತ್ವಪೂರ್ಣವಾದ ವಿಷಯಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿಯವರೆಗೆ ತರಗತಿಯನ್ನು ವೀಕ್ಷಿಸಿದಂತಹ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು.